ಬಿಗ್ ಬಾಸ್ ಮನೆಯ ವಿನ್ನರ್ ಆಗಿರುವಂತಹ ಗಿಲ್ಲಿ ಶಿವರಾಜ್ ಕುಮಾರ್ ಅವರನ್ನ ಭೇಟಿಯಾಗ್ತಾರೆ, ಸಿಹಿಯನ್ನ ಕೂಡ ತಿನ್ನಿಸ್ತಾರೆ. ಗೆಲ್ಲಿಸಿದಂತಹ ಶಿವಣ್ಣನ ಕಾಲಿಗೆ ಬಿದ್ದಿರುವಂತಹ ಬಿಗ್ ಬಾಸ್ ಗಿಲ್ಲಿ. ಬಿಗ್ ಬಾಸ್ ಗೆದ್ದ ಬಳಿಕ ಶಿವಣ್ಣ ಅವನಿಗೆ ಗಿಲ್ಲಿ ಭೇಟಿ. ಮಂಡ್ಯದಿಂದ ನೇರವಾಗಿ ಶಿವಣ್ಣ ನಿವಾಸಕ್ಕೆ ಧಾವಿಸಿದಂತಹ ಗಿಲ್ಲಿ. ನನ್ನ ವೋಟ್ ಗಿಲ್ಲಿಗೆ, ಗಿಲ್ಲಿನೇ ಗೆಲ್ಲಬೇಕು ಅಂದಿದ್ದಂತಹ ಶಿವಣ್ಣ ಮಾತು ಕೇಳಿ ಕೋಟಿ ಕೋಟಿ ಅಭಿಮಾನಿಗಳು ಕೂಡ ವೋಟ್ ಹಾಕಿದ್ರು ಗಿಲ್ಲಿಗೆ. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಗೆದ್ದಿರುವಂತಹ ಗಿಲ್ಲಿ ಶಿವಣ್ಣನನ್ನ ಮೀಟ್ ಮಾಡಿ ಮಾತನಾಡಿರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಸಿಹಿಯನ್ನ ತಿನ್ನಿಸ್ತಾರೆ, ಖುಷಿ ಪಡ್ತಾರೆ. ಅವಾಗ ಬಿಗ್ ಬಾಸ್ ನಲ್ಲಿ ಇರಬೇಕಾದ್ರೆ ಗಿಲ್ಲಿಗೆ ಶಿವಣ್ಣ ಸಪೋರ್ಟ್ ಮಾಡಿತ್ತು, ಎಲ್ರಿಗೂ ಕೂಡ ಗೊತ್ತೇ ಇದೆ. ಕರುನಾಡು ಕೂಡ ಸಪೋರ್ಟ್ ಮಾಡಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಗೆದ್ದಾದ್ಮೇಲೆ ಶಿವರಾಜ್ ಕುಮಾರ್ ಅವರ ಹತ್ರ ಮಾತಾಡ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ಮಾತನಾಡಿ ಒಂದಿಷ್ಟು ಸಿಹಿಯನ್ನ ತಿನ್ನಿಸಿ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡ್ಕೊಂಡು ಹೋಗ್ತಾರೆ. ಮಂಡ್ಯದಿಂದ ನೇರವಾಗಿ ಶಿವಣ್ಣನ ನಿವಾಸಕ್ಕೆ ಗಿಲ್ಲಿ ಹೋಗ್ತಾರೆ. ಗೆಲ್ಲಿಸಿದಂತಹ ಶಿವಣ್ಣನ ಕಾಲಿಗೆ ಬೀಳುತ್ತಾರೆ. ಬಿಗ್ ಬಾಸ್ ಗೆದ್ದಿದ್ದಾರೆ, ಖುಷಿ ಆಯ್ತು. ಶಿವರಾಜ್ ಕುಮಾರ್ ಕೊಂಡು ಬಂದು ಇಷ್ಟೇ ಕಥೆ. ಜನವರಿ 29ನೇ ತಾರೀಕು ವಿಸ್ಫೋಟಕ ನಡೆಯುವುದಿಲ್ಲ. ರಾಜ್ಯ ರಾಜಕಾರಣದಲ್ಲಿ ವಿಸ್ಫೋಟ. ಜನವರಿ 29 ಕಾಂಗ್ರೆಸ್ ಸರ್ಕಾರದ ಭವಿಷ್ಯ ನಿರ್ಧಾರ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರಾ ಅಥವಾ ಹೋಗ್ತಾರ? ಹೇಗೆ ಶಿವಕುಮಾರ್ಗೆ ಅದೃಷ್ಟ ಒಲಿದು ಬಂದೇ ಬಿಡುತ್ತಾ? ದೆಹಲಿಯಲ್ಲಿ ಹೈಕಮಾಂಡ್ ಜೊತೆ ಜನವರಿ 29ಕ್ಕೆ ಮೀಟಿಂಗ್. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ನಿಂದ ಶೀಘ್ರ ಬುಲಾವ್. ಹೈಕಮಾಂಡ್ ಕರೆದರೆ ಹೋಗುತ್ತೇನೆ ಎಂದಿರುವಂತಹ ಸಿದ್ದರಾಮಯ್ಯ ಇನ್ನೆರಡು ದಿನಗಳಲ್ಲಿ ಹೈಕಮಾಂಡ್ನಿಂದ ಸಂಧಾನ ಸಭೆ. ಬಜೆಟ್ ಪ್ರೆಸೆಂಟ್ ಮಾಡಿ ಅಧಿಕಾರ ತ್ಯಜಿಸ್ತಾರ ಸಿದ್ದರಾಮಯ್ಯ? ಎಸ್ ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆಗಳು, ಬೆಳವಣಿಗೆಗಳು ಎರಡೂ ನಡೀತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು ಕುರ್ಚಿ ಕದನದಲ್ಲಿ ಬ್ಯುಸಿಯಾಗಿದ್ರೆ, ಇನ್ನೊಂದು ಕಡೆ ರಾಜ್ಯದತ್ತ ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಹೇಳಿ ವಿರೋಧ ಪಕ್ಷದವ್ರು ಮಾತನಾಡ್ತಾ ಇದ್ದಾರೆ. ಯಾವಾಗ ರಾಹುಲ್ ಗಾಂಧಿ ಅವರು ಎಂಟ್ರಿ ಆಗುತ್ತೋ ವಿಮಾನ ನಿಲ್ದಾಣದಲ್ಲಿ, ಆಗ ವಿಸ್ಫೋಟವೇ ನಡೆಯುತ್ತೆ. ಜನವರಿ 29ನೇ ತಾರೀಕು ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಏನು ಮಾತಾಡೋದು ನೋಡ್ಕ ಬನ್ನಿ. ಸರ್, ದೆಹಲಿಗೆ ಏನಾದ್ರು ಹೋಗ್ತೀರಾ? ದೆಹಲಿಗೆ ಏನಾದ್ರು ಕರೆದ್ರೆ ಹೋಗ್ತೀವಿ. 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 ಸರ್, ದೆಹಲಿಗೆ ಏನಾದ್ರು ಕರೆದ್ರೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾಕೋ ಸಿದ್ದರಾಮಯ್ಯ ಅವರ ಬಜೆಟ್ ಮಂಡನೆ ಇದೇ ಕೊನೆ ಅಂದ್ಕೊಳ್ಳುತ್ತೇನೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಚುಕ್ಕಾಣಿ ಹಿಡಿಲಿಕ್ಕೆ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಚುಕ್ಕಾಣಿಯನ್ನ ಹಿಡಿತಾರೆ ಅಂತ ಹೇಳಿ ಸಾಕಷ್ಟು ಜನ, ಒಂದು 40-45 ಶಾಸಕರಿಗೆ ಭಾರಿ ಖುಷಿ ಆಗ್ತಾ ಇದೆ. ನಿನ್ನೆ KJ ಜಾರ್ಜ್ ಅವರು ದೆಹಲಿಗೆ ಹೋಗಿ ಅಲ್ಲಿ ಒಂದಿಷ್ಟು ಮಾತನಾಡಿದ್ದಾರೆ ರಾಹುಲ್ ಗಾಂಧಿ ಅವರ ಹತ್ರ. ಏನು ಅಂತಂದ್ರೆ, ಈ ಸದ್ಯಕ್ಕೆ ಅಧಿಕಾರ ಹಸ್ತಾಂತರ ಮಾಡಿದ್ರೆ, ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿದ್ರೆ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ KJ ಜಾರ್ಜ್ ಅವರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಒಂದು ಕಾರಣಕ್ಕಾಗಿ ಬಜೆಟ್ ಮಂಡನೆ ಮಾಡ್ಕೊಳ್ರಪ್ಪ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ದಂಗೆ ಕಾಣಿಸ್ತಾ ಇದೆ. ಜನವರಿ 29ನೇ ತಾರೀಕು ಕಾಂಗ್ರೆಸ್ ಸರ್ಕಾರದ ಭವಿಷ್ಯವೇ ನಿರ್ಧಾರವಾಗಲಿದೆ. ಯಾವಾಗ ಪೆನ್ನು ಪೇಪರನ್ನ ಕೇಳಿ ಅಧಿಕಾರಕ್ಕೆ ಬರ್ತೀನಿ ಎನ್ನುವಂತಹ ಶಾಶ್ವತ ಒಂದು ಮಾತುಗಳನ್ನ ಕೊಟ್ಟಿದ್ರೋ, ಇವಾಗ ನೋಡಬೇಕು ಜನವರಿ 29ಕ್ಕೆ ಡಿ ಕೆ ಶಿವಕುಮಾರ್ ಅವರು ಕುತ್ಕೊಳ್ಳುತ್ತಾರೋ ಇಲ್ವೋ, CM ಆಯ್ತಾರೋ ಇಲ್ವೋ ಅನ್ನುವಂಥದ್ದು. ಎಸ್, ಅಧಿಕಾರ ಹಾಗೂ ತಾಳ್ಮೆ ಯಾವತ್ತೂ ಯಾರಿಗೂ ಶಾಶ್ವತವಲ್ಲ. ಈ ಮಾತನ್ನ ಹೇಳಿದ್ದು ನಾನು ಅಲ್ಲ, ನೀವು ಅಲ್ಲ, DK ಸುರೇಶ್ ಅವರ ಆ ಒಂದು ಮಾತು. ಅಧಿಕಾರ ತಾಳ್ಮೆ ಎರಡೂ ಕೂಡ ಶಾಶ್ವತವಲ್ಲ.
ಹೈಕಮಾಂಡ್ಗೆ ಡಿಕೆ ಬಣದ ಡೈರೆಕ್ಟ್ ವಾರ್ನಿಂಗ್. ಹೈಕಮಾಂಡ್ ಸಿದ್ದು ಬಣಕ್ಕೆ ಡಿಕೆ ಸುರೇಶ್ ಮೆಸೇಜ್. ಮಾತು ಕೊಟ್ಟಿದ್ದೀರಿ, ಅಧಿಕಾರ ಬಿಡಿ ಎನ್ನುವುದು ಕಷ್ಟ. ಪಕ್ಷದ ಕಾರಣಕ್ಕೆ ತಾಳ್ಮೆಯಿಂದ ಇರಬೇಕು, ಇದ್ದೇವೆ. ಪಕ್ಷ ಅಧ್ಯಕ್ಷ ಅಂತ ಡಿಕೆ ಶಿವಕುಮಾರ್ ಅವರು ಕೂಡ ಶಿಸ್ತು ಪಾಲಿಸ್ತಾ ಇದ್ದಾರೆ. ಅಧಿವೇಶನದ ಬಳಿಕ ಏನು ನಿರ್ಧಾರವಾಗುತ್ತೋ ನೋಡಬೇಕು. ಹಣೆಯಲ್ಲಿ ಬರೆದಿದ್ದರೆ ನಮ್ಮಣ್ಣ ಸಿಎಂ ಆಗೇ ಆಗ್ತಾರೆ. ಡಿಕೆ ಸುರೇಶ್ ಅವರ ಮಾತು. ಡಿಕೆ ಸುರೇಶ್ ಅವರ ಮಾತೇನಿತ್ತು? ತಾಳ್ಮೆಯನ್ನ ವಹಿಸ್ಕೊಂಡಿದ್ದಂತಹ ಡಿಕೆ ಶಿವಕುಮಾರ್, ಅಧಿಕಾರದ ಚುಕ್ಕಾಣಿ ಹಿಡಿದಿರುವಂತಹ ಸಿದ್ದರಾಮಯ್ಯ ಎರಡೂ ಕೂಡ ಶಾಶ್ವತವಲ್ಲ ಅಂತ ಹೇಳಿ ಇಂಡೈರೆಕ್ಟ್ಲಿ ಹೇಳಿರುವಂತದ್ದು. ಮೊದಲು ಏನ್ ಹೇಳಿದ್ರು ಅಂತ ನೋಡ್ಕೊ ಬನ್ನಿ. ಸುಲಭವಾಗಿ ಬರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಅಣ್ಣನ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ. ಈಗಲೂ ಅದನ್ನೇ ಹೇಳ್ತೀನಿ. ಸೊ ಮುಖ್ಯಮಂತ್ರಿ ಹುದ್ದೆ ಬಹಳ ಸುಲಭವಾದದ್ದಲ್ಲ, ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಅಣ್ಣನ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ. ಈಗಲೂ ಅದನ್ನೇ ಹೇಳ್ತೀನಿ. ಸೊ ಮುಖ್ಯಮಂತ್ರಿ ಹುದ್ದೆ ಬಹಳ ಸುಲಭವಾದದ್ದಲ್ಲ, ಅಷ್ಟು ಸುಲಭವಾಗಿ ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಅಣ್ಣನ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ. ಈಗಲೂ ಅದನ್ನೇ ಹೇಳ್ತೀನಿ. ಡಿಕೆ ಸುರೇಶ್ ಅವರು ತುಂಬ ಬೇಜಾರು ಮಾಡ್ಕೊಂಡು ಹೇಳಿರೋ ಥರ ನನಗೆ ಅನ್ನಿಸ್ತಾ ಇತ್ತಪ್ಪ. ಯಾಕೆ ಅಂತಂದರೆ ಅಧಿಕಾರ ಹಾಗೂ ತಾಳ್ಮೆ ಎರಡೂ ಶಾಶ್ವತವಲ್ಲ, ಪ್ರತಿಫಲ ಸಿಕ್ಕೇ ಸಿಗುತ್ತೆ, ಯಶಸ್ಸಿನ ಹಾದಿ ಹಿಡಿತೇವೆ, ನಮಗೆ ನಂಬಿಕೆ ಇದೆ, ನಮ್ಮ ಅಣ್ಣನ ಹಣೆಯ ಬರಹದಲ್ಲಿಯೇ CM ಸ್ಥಾನ ಅಂತ ಹೇಳಿ ಬರೆದಿದ್ರೆ ಅದೇ ಆಗತ್ತೆ, ಅದನ್ನು ಯಾರೂ ತಪ್ಸೋಕ್ಕಾಗಲ್ಲ ಅಂತ ಹೇಳಿ. ನನಗೇನು ಅನ್ನಿಸ್ತಾ ಇದೆ ಅಂದರೆ, ಡಿಕೆ ಶಿವಕುಮಾರ್ ಅವರು ಅಧಿಕಾರವನ್ನು ಹಿಡಿದ ನೆಕ್ಸ್ಟ್ ಏನೋ 1 ತಿಂಗಳ 2 ತಿಂಗಳಲ್ಲಿ ಭಾರೀ ಒಂದು ಬದಲಾವಣೆಗಳಾಗತ್ತೆ ಕಾಂಗ್ರೆಸ್ನಲ್ಲಿ, ಅದಂತೂ ಫಿಕ್ಸು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಜೋಯಲ್ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಜೋಯಲ್, ಇಲ್ಲಿ ಡಿಕೆ ಸುರೇಶ್ ಅವರು ಹೇಳಿರುವಂತಹ ಮಾತು, ಅಧಿಕಾರ ಹಾಗೂ ತಾಳ್ಮೆ ಎರಡೂ ಕೂಡ ಶಾಶ್ವತವಾಗಿರೋದಿಲ್ಲ ಅಂತ ಹೇಳಿ. ಇನ್ನು CM ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾ ಇದ್ರು ಏನು ಅಂತಂದ್ರೆ, ದೆಹಲಿಗೆ ಹೋದ್ರೆ ಅಂದ್ರೆ ಕರೆದ್ರೆ ನಾನು ಹೋಗ್ತೇನೆ ಅಂತ ಹೇಳಿ. ಎಲ್ಲವೂ ಕೂಡ 29ಕ್ಕೆ ಆಗತ್ತೆ, ಎಲ್ಲ ಫೈನಲ್ ಆಗುತ್ತೆ ಅನ್ನುವಂತಹ ಮಾತು. ಏನು ಮಾಹಿತಿ ಇದೆ? ಕಾವ್ಯ, ರಾಜ್ಯದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇರುವಂತ ವಿಚಾರ ಏನು ಕೊಚ್ಚಿ ಫೈಟ್. ಸಾಕಷ್ಟು ದಿನಗಳಿಂದ ಈ ಒಂದು ವಿಚಾರದಲ್ಲಿ ಏನು CM ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನ ಬಿಟ್ಟು ಕೊಡ್ತಾರ, ಡಿಕೆ ಶಿವಕುಮಾರ್ ಅವರು CM ಆಗ್ತಾರ ಅನ್ನುವಂತ ವಿಚಾರ ಸಾಕಷ್ಟು ದಿನಗಳಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಹಲವು ಬಾರಿ ತಮ್ಮ ಪ್ರಯತ್ನವನ್ನ ಮಾಡಿದ್ರು ಕೂಡ ಈ ಒಂದು ವಿಚಾರದಲ್ಲಿ ಇನ್ನೂ ಕೂಡ ಯಾವುದೇ ರೀತಿಯಾದಂತ ಒಂದು ಸಫಲತೆಯನ್ನ ಕಾಣ್ತಾ ಇಲ್ಲ. ಆದ್ರೆ ಇತ್ತೀಚೆಗೆ ಏನು ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿ ಹೈಕಮಾಂಡ್ ವರಿಷ್ಠರನ್ನ ಭೇಟಿ ಮಾಡುವಂತ ಪ್ರಯತ್ನ ಮಾಡಿದ್ರು. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತ ಪ್ರಯತ್ನ ವಿಫಲವಾಯ್ತು. ಆ ಬಳಿಕ ಬರಿಗೈನಲ್ಲಿ ಡಿಕೆ ಶಿವಕುಮಾರ್ ವಾಪಸ್ ಬರ್ಬೇಕಾಯ್ತು. ಆ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಬಂದಂತ ಸಂದರ್ಭದಲ್ಲಿ ಏನು ಮಾಧ್ಯಮಗಳ ಪ್ರಶ್ನೆಗೂ ಕೂಡ ಅವರು ಉತ್ತರವನ್ನ ನೀಡ್ತಾ ಹೇಳ್ತಾರೆ, ನನಗೆ 140 ಶಾಸಕರ ಬೆಂಬಲವೂ ಕೂಡ ಇದೆ, ಹಾಗೇನೆ CM ಸಿದ್ದರಾಮಯ್ಯನವರ ಬೆಂಬಲ ಕೂಡ ಇದೆ, ಎಲ್ಲರ ಬೆಂಬಲದೊಟ್ಟಿಗೆ ನಾನು ಇದ್ದೀನಿ ಅನ್ನುವಂತ ಮಾತನ್ನ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಆದ್ರೂ ಕೂಡ ಏನು ತೆರೆಮರೆಯಲ್ಲಿ ಈ ಒಂದು ಕುರ್ಚಿ ಫೈಟ್ ಏನಿದೆ ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇರುವಂತದ್ದು. ಡಿಕೆ ಶಿವಕುಮಾರ್ ಅವರು ಶತಾಯಗತಾಯ ಆ ಒಂದು ಪಟ್ಟವನ್ನ ಪಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಏನು ತಮ್ಮ ದಾಳವನ್ನ ಉರುಳಿಸ್ತಾ ಇರುವಂತದ್ದು. ದೆಹಲಿ ಮಟ್ಟದಲ್ಲಿ ಏನೆಲ್ಲ ಪ್ರಯತ್ನ ಮಾಡ್ಬೇಕು ಅದೆಲ್ಲ ಮಾಡ್ತಾ ಇರುವಂತದ್ದು. ಅದೇ ಅಂತಿಮವಾಗಿ ಏನು ಈ ತಿಂಗಳ ಅಂತ್ಯದಲ್ಲಿ CM ಸಿದ್ದರಾಮಯ್ಯ ಹಾಗೆ DCM ಡಿಕೆ ಶಿವಕುಮಾರ್ ಇಬ್ಬರನ್ನು ಕೂಡ ಏನು ಹೈಕಮಾಂಡ್ ವರಿಷ್ಠರು ದೆಹಲಿಗೆ ಕರೆಸಿಕೊಂಡು ಒಂದು ಅಂತಿಮವಾದಂತಹ ಒಂದು ಫಲಿತಾಂಶವನ್ನ ನೀಡಲಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಬಂತು. ಆದ್ರೆ ಇದು ಕೂಡ ಎಲ್ಲೋ ಒಂದ್ ಕಡೆ ಸದ್ಯದ ಮಟ್ಟಿಗೆ ಕಷ್ಟ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಇದಕ್ಕೆ ಏನು ವಿಧಾನಮಂಡಲ ಅಧಿವೇಶನ ಏನಿದೆ
ನಾಳೆಯಿಂದ ಶುರುವಾಗುವಂತದ್ದು. ಜನವರಿ 31ರವರೆಗೆ ಈ ಒಂದು ಅಧಿವೇಶನ ನಡೆಯುತ್ತದೆ. ಆ ನಿಟ್ಟಿನಲ್ಲಿ ಏನು ವಿಧಾನ ಈಗಿನ ವಿಧಾನಸಭೆಯಲ್ಲಿ ಈ ರೀತಿಯಾದಂತಹ ಒಂದು ಅಧಿವೇಶನ ನಡೆದ್ರೆ ಸಂಸತ್ತಿನಲ್ಲೂ ಕೂಡ ಏನು ಬಜೆಟ್ ನ ಒಂದು ಅಧಿವೇಶನ ನಡೆಯಲಿದೆ. ಅದು ಜನವರಿ 28ರಿಂದ ಶುರುವಾಗಲಿದೆ. ಆ ನಿಟ್ಟಿನಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿಗೆ ಅತಿ ದೊಡ್ಡ ಜವಾಬ್ದಾರಿ ಇದೆ ಅಲ್ಲೂ ಕೂಡ. ಆ ನಿಟ್ಟಿನಲ್ಲಿ ಅವರು ಅದರ ತಯಾರಿ ಹಾಗೆ ಅದರ ಆ ವಿಚಾರದಲ್ಲಿ ಬ್ಯುಸಿ ಆಗಿರ್ತಾರೆ. ಇಲ್ಲಿ ಸಿಎಂ ಹಾಗೆ ಡಿಸಿಎಂ ಇಬ್ರು ಕೂಡ ಬ್ಯುಸಿ ಆಗಿರ್ತಾರೆ. ಡಿಸಿಎಂ ಕೆಲಸ ಇಲ್ಲ ಅಂತಂದ್ರೂ ಕೂಡ ಸಿಎಂ ಒಂದು ಖಂಡಿತವಾಗ್ಲೂ ಬ್ಯುಸಿ ಆಗಿರ್ತಾರೆ. ಆ ನಿಟ್ಟಿನಲ್ಲಿ ಈ ಒಂದು ಕುರ್ಚಿ ಫೈಟ್ ವಿಚಾರ ಇನ್ನೊಂದಷ್ಟು ದಿನಗಳು ಮುಂದೆ ಹೋಗುವಂತ ಸಾಧ್ಯತೆ ಇದೆ. ಈ ವಿಚಾರಕ್ಕೆ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಡಿ.ಕೆ. ಸುರೇಶ್ ಅವರು ಕೂಡ ಮಾತನಾಡಿ ನಾಯಕತ್ವ ಹಾಗೇನೆ ಈ ಒಂದು ವಿಚಾರಕ್ಕೆ ಸಾಕಷ್ಟು ವಿಚಾರವನ್ನ ಮಾತನಾಡಿರುವಂತದ್ದು. ಏನು ಪಂಚಾಯತಿ ಚೇರ್ಮನ್ಗಳೇ ಅಧಿಕಾರ ಬಿಡಲ್ಲ ಅನ್ನುವಂತ ರೀತಿಯಲ್ಲಿ ಮಾರ್ಮಿಕವಾಗಿ ಮಾತನಾಡಿರುವುದು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಜೋಯಲ್. ಕಾಂಗ್ರೆಸ್ ಮನರೇಗಾ ಹೋರಾಟವನ್ನ ಮಾಡ್ತಾ ಇದೆ, ಬಿಜೆಪಿ ಅದಕ್ಕೆ ಟಕ್ಕರನ್ನ ಕೊಟ್ಟಿದೆ. ಮನರೇಗಾ ವಿಚಾರವಾಗಿ ಬಿಜೆಪಿ ಕೌಂಟ್ ವಿಧಾನಮಂಡಲ ಅಧಿವೇಶನ ಕರೆದಿದ್ದಕ್ಕೆ ಟಕ್ಕರ್. ಅಧಿವೇಶನದಲ್ಲೇ ಕೈಗೆ ತಿರುಗೇಟು ನೀಡಲಿಕ್ಕೆ ಬಿಜೆಪಿ ರೆಡಿ. ನೇರ ಆಪ್ತರನ್ನೇ ಫೀಲ್ಡ್ಗೆ ಇಳಿಸಿದಂತಹ ಪ್ರಧಾನಿ ಮೋದಿ ನಾಳೆ ರಾಜ್ಯಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಬರ್ತಾರೆ. ಬಿಜೆಪಿ ಶಾಸಕಾಂಗ ಸಭೆಯಲ್ಲಿ ಪಾಲ್ಗೊಳ್ಳಲಿರುವಂತಹ ಶಿವರಾಜ್ ಮನ್ರೇಗಾ ವಿರುದ್ಧ ಬಿಜೆಪಿಗೆ ಪಾಠವನ್ನ ಕಲಿಸೋರು ಶಿವರಾಜ್. ವಿಬಿಜಿ ರಾಮ್ಜಿ ಕಾಯ್ದೆಯ ಬಗ್ಗೆ ಬಿಜೆಪಿ ಶಾಸಕರಿಗೆ ಬಿಜೆಪಿ ಶಾಸಕರಿಗೆ ಪಾಠವನ್ನು ಮಾಡಲಿಕ್ಕೆ ಕೃಷಿ ಸಚಿವರೇ ಇಳಿದು ಬರ್ತಾ ಇದ್ದಾರೆ. ಪ್ರಧಾನಿಯವರು ನೇರ ಹೋರಾಟಕ್ಕೆ ಕೃಷಿ ಸಚಿವರನ್ನ ಚೌಹಾಣ್ ಅವರನ್ನ ಫೀಲ್ಡ್ಗೆ ಇಳಿಸಿದ್ದಾರೆ. ಕಾಂಗ್ರೆಸ್ ಒಂದು ಕಡೆಗೆ ಅಂದ್ರೆ ಪ್ರತಿಭಟನೆಯನ್ನ ಮಾಡಲಿಕ್ಕೆ ರೆಡಿ ಮಾಡಿಕೊಳ್ಳುತ್ತಾ ಇದೆ. ಇನ್ನು ಸ್ಪೆಷಲ್ ಆಗಿ ಅಧಿವೇಶನವನ್ನ ಕೂಡ ಶುರು ಮಾಡಿಕೊಂಡಿರುವಂಥದ್ದು. ಇದರ ಬಗ್ಗೆ ಮನ್ರೇಗಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಷನ್ ಆಗಬೇಕು ಅನ್ನುವಂಥ ಕಾರಣಕ್ಕೆ ಸ್ಪೆಷಲ್ ಅಧಿವೇಶನವನ್ನ ಕೂಡ ಇಟ್ಕೊಂಡಿದ್ದಾರೆ. ನೇರ ಆಪ್ತನನ್ನ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಕಳಿಸ್ತಾ ಇರುವಂಥದ್ದು. ನಾಳೆ ಕೃಷಿ ಸಚಿವರು ಬಂದ್ಬಿಟ್ಟು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಂದ್ಬಿಟ್ಟು ಮಾತುಕತೆಯನ್ನು ಮಾಡ್ತಾರೆ. ಈ ಮನ್ರೇಗಾ ಅಂದ್ರೆ ಏನು, ಯಾವ ಥರ ನೀವು ಕೌಂಟರ್ ಅಟ್ಯಾಕ್ ಅನ್ನ ಕೊಡಬೇಕು, ಇದು ಯಾವ ರೀತಿ ಆಗುತ್ತೆ, ಅವ್ರು ಏನು ಕೇಳ್ಬೋದು ಅನ್ನೋದರೆಲ್ಲ ಪಾಠ ಹೇಳಿಸ್ಕೊಳ್ಳಕ್ಕೆ ಕರೆಸ್ತಾ ಇರೋದು. ಕೇಂದ್ರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರು ಒಂದು ರಣಕಹಳಿಯಿಂದ ಓದಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಅವರ ಸಮರ. ಮನ್ರೇಗಾ ಬೆನ್ನಲ್ಲೇ ಡಿಲಿವೇಶನ್ ವಿರುದ್ಧ ವಾರ್ ಕೂಡ ಸಂಸತ್ ಕ್ಷೇತ್ರದ ಕಡಿತ ವಿರುದ್ಧ ದಕ್ಷಿಣ ಸಿಎಂಗೆ ಸಭೆ. ಜನಸಂಖ್ಯೆ ಆಧಾರಿತ ಎಂಪಿ ಕ್ಷೇತ್ರ ಮರು ವಿಂಗಡಣೆ ಬೇಡ ಅಂತೇಳಿ, ಇದರಿಂದ ದಕ್ಷಿಣ ಭಾರತದಲ್ಲಿ ಕ್ಷೇತ್ರಗಳ ಸಂಖ್ಯೆ ಕಡಿಮೆ ಆಗಿದೆ. ಕೇಂದ್ರ ಸರ್ಕಾರದಲ್ಲಿ ದಕ್ಷಿಣದ ಕೂಗಿಗೆ ಬೆಲೆ ಇಲ್ಲದಂತೆ ಆಗುತ್ತೆ. ದಕ್ಷಿಣ ಭಾರತಕ್ಕೆ ಆಗಲಿರುವಂತಹ ಅನ್ಯಾಯದ ವಿರುದ್ಧ ಸಿದ್ದರಾಮಯ್ಯ ಕಹಳಿಯನ್ನು ಊದಿದ್ದಾರೆ. ಶೀಘ್ರವೇ ದಕ್ಷಿಣ ಭಾರತ ಸಿಎಂಗಳಿಗೆ ಕರೆಯನ್ನ ನೀಡಿದಂತಹ ಸಿದ್ದರಾಮಯ್ಯ ವೀಕ್ಷಕರೀಗ ಮನ್ರೇಗಾ ವಿಚಾರ, ಮನ್ರೇಗಾ ಏನಾದ್ರೂ ಬಂತು ಅಂತಂದ್ರೆ, ಅದೇನಾದ್ರೂ ಅಧಿಕೃತವಾಗಿ ಎಂಟ್ರಿ ಕೊಡ್ತು ಅಂತಂದ್ರೆ ದಕ್ಷಿಣ ಭಾರತದಲ್ಲಿರುವಂತವರಿಗೆಲ್ಲರಿಗೂ ಕೂಡ ಲಾಸ್ ಆಗುತ್ತೆ ಎನ್ನುವಂತಹ ಒಂದು ಅಜೆಂಡಾ ಇಟ್ಟುಕೊಂಡು ದಕ್ಷಿಣ ಭಾರತದಲ್ಲಿ ಇರುವಂತಹ ಎಲ್ಲಾ ಮುಖ್ಯಮಂತ್ರಿಗಳಿಗೂ ಕೂಡ ಸಿದ್ದರಾಮಯ್ಯ ಅವರು ಒಂದು ಬುಲಾವನ್ನ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲಾ ದಕ್ಷಿಣ ಭಾರತದಲ್ಲಿರುವಂತಹ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಮನ್ರೇಗಾ ಬೇಡ ಎನ್ನುವಂತಹ ಸದ್ದಾಗ್ಬೇಕಲ್ವಾ. ಆ ಸದ್ದಾದ್ರೆ ಮಾತ್ರ ಅದು ಪ್ಲಸ್ ಆಗುತ್ತಲ್ವಾ. ಆ ಒಂದು ಕ್ಷೇತ್ರದ ಆ ಒಂದು ಥಿಂಕಿಂಗ್ ಅಲ್ಲಿ ಸಿದ್ದರಾಮಯ್ಯ ಅವರು ದಕ್ಷಿಣದಲ್ಲಿರುವಂತಹ ಎಲ್ಲಾ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಸಮರಕ್ಕೆ ರೆಡಿ ಆಗ್ತಾ ಇದ್ದಾರೆ, ಮನ್ರೇಗಾ ಬೇಡ ಅಂತ ಹೇಳಿ. ಇನ್ನೊಂದು ಕಡೆ ಕೇಂದ್ರದಿಂದ
ಕೃಷಿ ಸಚಿವರನ್ನೇ ಫೀಲ್ಡ್ಗೆ ಇಳಿಸಿದ್ದಾರೆ. ಕೃಷಿ ಸಚಿವರು ನಾಳೆ ರಾಜ್ಯಕ್ಕೆ ಬಂದು ವಿಚಾರಗಳನ್ನೆಲ್ಲ ಡಿಸ್ಕಸ್ ಮಾಡ್ತಾರೆ. ಮನ್ರೇಗಾ ಅಂದ್ರೆ ಏನು, ನಾವು ಯಾಕೆ ನರೇಗಾವನ್ನ ತೆಗೆದ್ವಿ ಅಂತ ಹೇಳಿ ಅವರ ಡಿಸ್ಕಷನ್ನು ಕೂಡ ಆಗುತ್ತೆ. ಇನ್ನೊಂದು ಕಡೆ ಸಮರಕ್ಕೆ ರಣರಂಗ ರೆಡಿ ಮಾಡ್ಕೊಂಡಿದ್ದಾರೆ. ಸದನದ ಸೆಷನ್ನಲ್ಲಿ ಏನು ಬೇಕೋ ಅಂತದ್ದು ಮಾತನಾಡಲಿಕ್ಕೆ ರಣರಂಗವನ್ನು ರೆಡಿ ಮಾಡ್ಕೊಂಡಿದ್ದಾರೆ. ದಕ್ಷಿಣ ಭಾರತದ ಅಷ್ಟೂ CMಗಳನ್ನು ಕೂಡ ಕರೆದು ಅವರಿಗೆ ಅತಿಥಿ ಸತ್ಕಾರ ಮಾಡಿ ಮನ್ರೇಗಾ ಬಂದರೆ ಏನಾಗುತ್ತೆ ಅಂತ ಹೇಳಿ CM ಸಿದ್ದರಾಮಯ್ಯ ಅವರು ಹೇಳಲಿದ್ದಾರೆ. ಸಂಸತ್ ಕ್ಷೇತ್ರಗಳ ಕಡಿತ ವಿರುದ್ಧ ದಕ್ಷಿಣದ CMಗಳಿಗೆಲ್ಲರಿಗೂ ಕೂಡ ಸಭೆಯನ್ನ ಮಾಡಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಕೇಂದ್ರದ ವಿರುದ್ಧ CM ಸಿದ್ದರಾಮಯ್ಯ ಅವರ ಮತ್ತೊಂದು ಸಮರ ಈ ರೀತಿಯಾಗಿ ಏರುವಂಥದ್ದು. ಸಿದ್ದರಾಮಯ್ಯ ಅವರ ಥಿಂಕಿಂಗ್ ಬೇರೆ ಲೆವೆಲ್ ಇದೆ. ಮನ್ರೇಗಾ ಬೆನ್ನಲ್ಲೇ ಈ ಒಂದು ಡಿವಿಲೇಷನ್ಸ್ ವಿರುದ್ಧವೂ ಕೂಡ ವಾರನ್ನ ಮಾಡ್ತಾ ಇರುವಂಥದ್ದು. ಅಂದರೆ ಯಾವ ರೀತಿಯಾಗಿ ಕೇಂದ್ರವನ್ನ ಮಲಗಿಸ್ಬೇಕು ಅಥವಾ ಕೇಂದ್ರದ ಸರ್ಕಾರದ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನ ಮಾಡಬೇಕು ಅನ್ನುವಂಥದ್ದನ್ನ ಸಿದ್ದರಾಮಯ್ಯ ಅವರು ಥಿಂಕ್ ಮಾಡ್ತಾ ಇರುವಂಥದ್ದು.